ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ನಾನಿವತ್ತು ಆರ್ಗ್ಯಾನಿಕ್ ಕೆಂಪು ಅಕ್ಕಿಯಿಂದ ಅನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಅದರ ಜೊತೆಯಲ್ಲಿ ನೆಂಚ್ಕೊಳ್ಳಿಕ್ಕೆ ಸೈಡ್ ಡಿಶ್ ಆಗಿ ನಾನು ಒಂದು ಉಪ್ಪಿನಕಾಯಿ ಮತ್ತು ಕೋಸಂಬರಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನಾವು ಇದನ್ನು ಮಾಡ್ಕೋಬೋದು. ಉಪ್ಪಿನಕಾಯಿನೂ ಕೂಡ ಅಷ್ಟೇ ಸಿಂಪಲ್ಲಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಬೌಲಷ್ಟು ಕೆಂಪಕ್ಕಿ ತೊಗೊಂಡಿದ್ದೀನಿ. ಕೆಂಪಕ್ಕಿ ನೋಡಿ ಯಾವ ರೀತಿ ಇರುತ್ತೆ, ಈ ರೀತಿಯಾಗಿ ಇರುತ್ತೆ, ಕೆಂಪಗೆ ಇರುತ್ತೆ. ನಾವು ಮಾರ್ಕೆಟ್ನಿಂದ ಕೆಲವೊಮ್ಮೆ ಕೆಂಪಕ್ಕಿಯನ್ನು ತೊಗೊಂಡು ಬರ್ತೀವಿ. ಆದರೆ ಆ ಕೆಂಪಕ್ಕಿ ಹೇಗಿರುತ್ತೆ ಅಂದರೆ ತೊಳೆದ ಕೂಡಲೇ ಎಲ್ಲ ಕಲರ್ ಹೋಗಿ ವೈಟ್ ಆಗಿಬಿಡುತ್ತೆ. ಆದರೆ ಈ ಅಕ್ಕಿ ಹಾಗಿಲ್ಲ, ತುಂಬ ಚೆನ್ನಾಗಿದೆ ಈ ಅಕ್ಕಿ. ನಾನು 2 ಸಲ ನೀರು ಹಾಕಿ ಇದನ್ನು ತೊಳಿತಾ ಇದ್ದೀನಿ. ತೊಳೆದ್ರೂ ಚೂರು ಕಲರ್ ಹೋಗಲ್ಲ. ಇವಾಗ ನೋಡಿ ಇಲ್ಲಿ 2 ಸಲ ನಾವು ಕ್ಲೀನಾಗಿ ಇದನ್ನು ತೊಳಿಬೇಕು. ನೋಡಿ ಕಲರ್ ನೋಡಿ ಹೇಗಿದೆ. ಇಲ್ಲಿ ನೋಡಿ ನಾನು ಇದು ಆರ್ಗ್ಯಾನಿಕ್ ಮಂಡೆಯವರದು ಕೆಂಪು ಅಕ್ಕಿ ಪ್ಯಾಕೆಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈ ಅಕ್ಕಿಯಿಂದ ಅನ್ನ ತುಂಬ ಚೆನ್ನಾಗಾಗತ್ತೆ. ಇದು 1 kg ಇದೆ. 1 kgಗೆ 140 ರೂಪಾಯಿ ಬೆಲೆ. ಈಗ ಮತ್ತೆ ಇದರಲ್ಲಿ ನೀರು ಹಾಕಿ ನಾನು ಇನ್ನೊಮ್ಮೆ ತೊಳಿತಾ ಇದ್ದೀನಿ. ನಾನು ಟೋಟಲಾಗಿ 2 ಸಲ ಇದನ್ನು ತೊಳೆದಿದ್ದೀನಿ. ನಾವು ಮಾರ್ಕೆಟ್ನಿಂದ ಅಕ್ಕಿಯನ್ನು ತೊಗೊಂಡು ಬಂದಿರ್ತೀವಲ್ಲ ಕೆಂಪಕ್ಕಿ, ಅದನ್ನು ನೆನೆಸಲಿಕ್ಕೆ ನಮಗೆ 10 ರಿಂದ 15 ನಿಮಿಷ ಸಾಕಾಗತ್ತೆ. ಆದರೆ ಈ ಅಕ್ಕಿ ನೆನೆಸಲಿಕ್ಕೆ ನಾನು ಒಂದು 4 ತಾಸು ಇದನ್ನು ನೆನೆಲಿಕ್ಕಿಟ್ಟಿದ್ದೆ. 4 ತಾಸು ನೆನೆಲಿಕ್ಕಿಟ್ಟು ಇದನ್ನು ತೊಗೊಂಡಿದ್ದೀನಿ. ನೋಡಿ ಇಲ್ಲಿ ಇದು ನೆನೆಸಿರೋ ನೀರೇನಿದೆಯಲ್ಲ ಅದನ್ನು ನಾನಿಲ್ಲಿ ಗ್ಲಾಸ್ಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ಈ ನೀರೇ ನಾನು ಅನ್ನ ಮಾಡಲಿಕ್ಕೆ ಬಳಸ್ಕೊಳ್ತಾ ಇದ್ದೀನಿ. ಈಗ ನಾನು ಅಕ್ಕಿ ಏನಿದೆಯಲ್ಲ ಇದನ್ನು ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ. ಕುಕ್ಕರ್ನಲ್ಲಿ ಹಾಕಿ ಇದು ನಾವು ನೀರೇನು ತೆಗೆದಿಟ್ಕೊಂಡಿದ್ವಲ್ಲ ಆ ನೀರನ್ನು ನಾನು ಯಾವ ಬೌಲ್ನಿಂದ ಅಕ್ಕಿ ತೊಗೊಂಡಿದ್ದೆ ನೋಡಿ ಅದೇ ಬೌಲ್ನಿಂದ ನಾನು 2.5 ಬೌಲಷ್ಟು ಇಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ನಾವು 7 ರಿಂದ 8 ಸೀಟಿ ಮಾಡಬೇಕಾಗತ್ತೆ. ಅಂದರೆ ಚೆನ್ನಾಗಿ ಅನ್ನ ಬೇಯುತ್ತೆ. ಇಲ್ಲಾಂದರೆ ಅನ್ನ ಬೇಯಲ್ಲ. ಬೇರೆ ಅಕ್ಕಿ ಮಾರ್ಕೆಟ್ನಿಂದ ನಾವೇನು ತೊಗೊಂಬರ್ತೀವಿ ಅದಕ್ಕೆ ನಾವು 2 ರಿಂದ 3 ಸೀಟಿ ಮಾಡಿದರೆ ಸಾಕಾಗತ್ತೆ. ಆದರೆ ಇದಕ್ಕೆ ಹಾಗಲ್ಲ, 7 ರಿಂದ 8 ಸೀಟಿ ಮಾಡಬೇಕು. ಸೀಟಿ ಮಾಡಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಗ್ಯಾಸನ್ನು ಇಟ್ಟು ಮತ್ತೆ ಒಂದು 2 ರಿಂದ 3 ಸೀಟಿ ನಾವು ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮ್ನಲ್ಲಿ ಇಟ್ಟು. ಅಂದರೆ ಅನ್ನ ತುಂಬ ಚೆನ್ನಾಗಿ ಬೇಯುತ್ತೆ. ಇವಾಗ ಇಲ್ಲಿ ನೀವು ನೋಡ್ಬೋದು ಅನ್ನ ಚೆನ್ನಾಗಿ ಬೆಂದಿದೆ. ಇದು ಕೆಂಪಕ್ಕಿ ಅನ್ನ ರೆಡಿಯಾಗಿದೆ. ನಾವು ಪಾಲಿಶ್ ಅಕ್ಕಿ ತಿಂದು BP, ಶುಗರ್, ಬೊಜ್ಜು ಇವೆಲ್ಲ ರೋಗಗಳನ್ನು ಬರೆಸ್ಕೊಳ್ಳೋದಕ್ಕಿಂತ ಈ ರೀತಿಯಾದ ಆಹಾರವನ್ನು ತಿನ್ನೋದು ಇದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ಇಲ್ಲಿ ಕೆಂಪಕ್ಕಿ ಅನ್ನ ರೆಡಿಯಾಗಿದೆ. ಇದರ ಜೊತೆಯಲ್ಲಿ ನಾನು ಕೋಸಂಬರಿಯನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಗಡಿಬಿಡಿ ಟೈಮ್ನಲ್ಲಿ ಅರ್ಜೆಂಟಾಗಿ ನಾವು ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದು ಕೋಸಂಬರಿ ಮಾಡೋದನ್ನು ತೋರಿಸಿಕೊಡ್ತಾ ಇದ್ದೀನಿ. ಇಲ್ಲಿ ಕೊತ್ತಂಬರಿ, ಕಾಯಿ ತುರಿ ಮತ್ತು ಸೌತೆಕಾಯಿ, ಗಜ್ಜರಿ ಇವೆಲ್ಲ ಸಮ ಪ್ರಮಾಣದಲ್ಲಿ ಎಲ್ಲನೂ ನಾನು ತಗೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಇಲ್ಲಿ ಹಾಕ್ತಾ ಇದ್ದೀನಿ. ಬೌಲ್ಗೆ ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾವು ಈ ಬೇಸಿಗೆಯಲ್ಲಿ ಕೋಸಂಬರಿಯನ್ನು ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಪ್ರತಿದಿನ ನಾವು ಇದನ್ನು ತಿನ್ನಲಿಲ್ಲ ಅಂದ್ರೂ ವಾರದಲ್ಲಿ 1-2 ಸಲನಾದರೂ ನಾವು ಈ ರೀತಿಯಾಗಿ ಕೋಸಂಬರಿಯನ್ನು ಮಾಡಿಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಇವಾಗ ಇಲ್ಲಿ ನೋಡಿ ಒಂದೊಂದಾಗಿ ಎಲ್ಲ ತರಕಾರಿ ನಾನಿಲ್ಲಿ ಬೌಲ್ನಲ್ಲಿ ಹಾಕ್ತಾ ಇದ್ದೀನಿ. ಈಗ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹಾಗೆಯೇ ಈಗ ಇದರಲ್ಲಿ 1 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು 2 ಎಸಳು ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ. ಈ ಕರಿಬೇವು ಇದರಲ್ಲಿ ಹಾಕಿರೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀನಿ. ಅದು ಹಾಕೋದ್ರಿಂದನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಕೋಸಂಬರಿಗೆ. ಹಾಗೆಯೇ 2 ಟೀ ಸ್ಪೂನಷ್ಟು ಇಲ್ಲಿ ಹೆಸರು ಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೆ ಒಂದು 15 ನಿಮಿಷ. ಅದನ್ನು ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ. ನೀರಿನಿಂದ ತೆಗೆದು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದರಲ್ಲಿ ಉಪ್ಪು ಸೇರಿಸ್ತಾ ಇಲ್ಲ. ಉಪ್ಪು ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಳ್ಳುತ್ತೆ. ನಮಗೆ ಊಟ ಮಾಡೋ ಟೈಮಿಗೆ ಅಂದರೆ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ. ತಕ್ಷಣವೇ ನಾವು ಊಟ ಮಾಡೋ ಟೈಮಿಗೆ ಮಾಡಿದರೆ ಉಪ್ಪೆಲ್ಲ ಸೇರಿಸಿ ನೀವು ತಿನ್ನಬಹುದು. ಆದರೆ ನಾನಿಲ್ಲಿ ಊಟ ಮಾಡೋದು ಇನ್ನೂ ಲೇಟ್ ಇದೆ ಅಂಥೇಳಿ ಹಾಗೆಯೇ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ
ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ ಇಲ್ಲಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ನಾವು ಪಕ್ಕಕ್ಕೆ ಇಡೋಣ. ಇವಾಗ ನೋಡಿ, ಈಗ ಊಟ ಮಾಡೋ ಟೈಮಿಗೆ ನಾನು ಇದನ್ನು ತಗೊಂಡಿದ್ದೀನಿ. ಇವಾಗ ಇದರಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ, ಅರ್ಧ ಟೀ ಸ್ಪೂನಷ್ಟು ಉಪ್ಪು. ಹಾಗೆಯೇ ಶೇಂಗಾ ಕಾಳು, ಕಡಲೆ ಬೀಜ, ಇದು ನಾನು ಹುರಿದು ಸಿಪ್ಪೆ ತೆಗೆದು ಕುಟಾಣಿಯಲ್ಲಿ ಸ್ವಲ್ಪ ತರಿಯಾಗಿ ಕುಟ್ಕೊಂಡಿದ್ದೀನಿ. ಕುಟ್ಟಿ ಇದರಲ್ಲಿ ಅರ್ಧ ಹುಳ್ಳು ನಿಂಬೆಹಣ್ಣಿನ ರಸವನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ರಸವನ್ನು ಸೇರಿಸಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಊಟದ ಟೈಮಿಗೆ ಈ ರೀತಿಯಾಗಿ ನಾವು ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು. ಶೇಂಗಾ ಕಾಳಿನ ಪೌಡ್ರ್ ಹಾಕಿರೋದ್ರಿಂದ ಕೋಸಂಬರಿಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಕೋಸಂಬರಿ ರೆಡಿಯಾಗಿದೆ. ಈಗ ನಾನು ಇನ್ನೊಂದು ಸಿಂಪಲ್ ರೆಸಿಪಿಯನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಮಾವಿನಕಾಯಿ, ಇದು ತೋತಾಪುರಿ ಮಾವಿನಕಾಯಿ ಅಂತಾರೆ ನೋಡಿ, ಅದು ಇಲ್ಲಿ ನಾನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ಚಿಕ್ಕದಾಗಿ ನಾನು ಈ ರೀತಿಯಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿಯಾಗಿ ಬೇಕಾದರೂ ಮಾಡ್ಕೋಬೋದು, ಉದ್ದಕ್ಕೆ ಬೇಕಾದರೂ ಮಾಡ್ಕೋಬೋದು, ಇದಕ್ಕಿಂತ ಚಿಕ್ಕದು ಕೂಡ ಮಾಡ್ಕೋಬೋದು. ಇದು ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ಒಂದು ಉಪ್ಪಿನಕಾಯಿ. ಇದಕ್ಕೆ ಹೆಚ್ಚು ಸಾಮಗ್ರಿನೂ ಏನೂ ಬೇಕಾಗಲ್ಲ. ಇಲ್ಲಿ ನಾನು ಉಪ್ಪು ಹಾಕ್ತಾಯಿದ್ದೀನಿ, ಮಸಾಲೆ ಖಾರ ಇದು ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು 2 ಟೀ ಸ್ಪೂನಷ್ಟು ಮಸಾಲೆ ಖಾರ ಸೇರಿಸಿದ್ದೀನಿ. ಮಸಾಲೆ ಖಾರ ರೆಸಿಪಿ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಹಾಗೆಯೇ ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಖಾರನೂ ಕೂಡ ಇಲ್ಲಿ ಸೇರಿಸಿದ್ದೀನಿ. ಅದನ್ನು ಕೂಡ ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. 1 ಟೀ ಸ್ಪೂನಷ್ಟು ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಖಾರ ಮತ್ತು ಬೆಳ್ಳುಳ್ಳಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ಹಾಗೆಯೇ 1 ಟೀ ಸ್ಪೂನಷ್ಟು ಬೆಲ್ಲ, 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ. ಎಣ್ಣೆ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದನ್ನು ಚಮಚದಿಂದನೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಕೈಯಿಂದನೂ ಕೂಡ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ನೀವು ಇಟ್ಟು ಇದನ್ನು ತಿನ್ನಬಹುದು. 2ರಿಂದ 3 ದಿನವೂ ಕೂಡ ನೀವು ಇದನ್ನು ಹೊರಗಡೆನೇ ಫ್ರಿಜ್ನಲ್ಲಿ ಇಡದೆ ಹೊರಗಡೆನೇ ಇಟ್ಟು ಕೂಡ ಇದನ್ನು ನೀವು ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ಉಪ್ಪಿನಕಾಯಿ, ಕೋಸಂಬರಿ ಮತ್ತು ಕೆಂಪಕ್ಕಿ ಅನ್ನ ರೆಡಿಯಾಗಿದೆ ತಿನ್ನಲಿಕ್ಕೆ. ಇವಾಗ ಇದರ ಜೊತೆ ನಾವು ಯಾವ ಸಾಂಬಾರು ಮಾಡಿರ್ತೀವಿ ನೋಡಿ ಮನೆಯಲ್ಲಿ, ಆ ಸಾಂಬಾರು ಜೊತೆಗೆ ನಾವು ಇದನ್ನು ತಿನ್ನಬಹುದು. ನಾನಿಲ್ಲಿ ಬೇಳೆ ಸಾರು ಜೊತೆ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆಯೇ ಮೇಲಿಂದ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಊಟ ಮಾಡಲಿಕ್ಕೆ ಪ್ಲೇಟ್ಲಿ ರೆಡಿಯಾಗಿದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.